ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದು ಸೊಸೆ ಸೀರಿಯಲ್ನ ಸಂಚಿಕೆಯನ್ನು ನಾವೀಗ ನೋಡೋಣ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಬ್ಯುಸಿ ಇರೋ ಕಾರಣ ಸಂಚಿಕೆನ ಸರಿಯಾದ ಟೈಮ್ಗೆ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ನಿಮ್ಮ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ. ಈಗ ನಾವು ಸಂಚಿಕೆಯನ್ನು ನೋಡೋಣ. ಭದ್ರ ಊರಲ್ಲಿರೋ ಅಕ್ಕಪಕ್ಕದ ಮನೆಗಳಿಗೆಲ್ಲ ಕರೆಂಟ್ ವ್ಯವಸ್ಥೆ ಮಾಡಿರ್ತಾನೆ. ಅದನ್ನೆಲ್ಲ ನೋಡಿ ವಿದ್ಯಾ ಖುಷಿಯಾಗಿ ತುಂಬ ಥ್ಯಾಂಕ್ಸ್, ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ತಾರೆ. ಅದರಲ್ಲಿ ಏನಿಲ್ಲ ಕಣಮ್ಮಿ ಅಂತ ಹೇಳ್ತಾರೆ. ನಿಮ್ಮ ಮಾವಯ್ಯ ನೋಡಿ, ನೀವು ಸ್ವಲ್ಪ ಕರೆಂಟ್ ಇಲ್ಲ ಅಂದಿದ್ದಕ್ಕೆ ಎಷ್ಟು ಟೆನ್ಷನ್ ಆಗಿ ನಿಮಗೋಸ್ಕರ ಜನ್ರೇಟ್ರ್ ಕಳಿಸ್ಕೊಟ್ರು, ಅದು ಏಟು ಪಿರುತಿ ನೋಡಿ ನಿಮಗೆ ಅಂತ ಹೇಳ್ತಾರೆ. ಹೌದು ಅಪ್ಪಯ್ಯಂಗೆ ನಾನಂದರೆ ತುಂಬ ಪಿರುತಿ ಅಂತ ಅಪ್ಪಯ್ಯನ ಪಡೆಯೋಕ್ಕೆ ನಾ ಪುಣ್ಯ ಮಾಡೀನಿ ಅಂತ ಭದ್ರ ಹೇಳ್ತಾನೆ. ಅಪ್ಪಯ್ಯ ಮಾವಯ್ಯಂಗೆ ಅಷ್ಟೇ ಅಲ್ಲ, ಹಟ್ಟಿಲಿರೋ ಎಲ್ಲರಿಗೂ ನೀವಂದರೆ ಸಾನೆ ಪಿರುತಿ ಅಂತ ಹೇಳ್ತಾರೆ. ಆಗ ಹೊಟ್ಟಿಲಿರೋರು ಎಲ್ಲರಿಗೂ ಪಿರುತಿ ಐತೆ ನಂಗೆ ಗೊತ್ತು ಕಣಮ್ಮೆ, ನಿಂಗೆ ಅಂತ ಕೇಳ್ತಾರೆ. ನನಗೂ ಇಷ್ಟ ಐತೆ ಅಂತ ಹೇಳ್ತಾರೆ. ಬರೀ ಇಷ್ಟನಾ, ಎಷ್ಟು ಇಷ್ಟ ಐತೆ ಅಂತ ಹೇಳಿ ಕೇಳ್ತಾರೆ. ಅದನ್ನೆಲ್ಲ ಹೇಳೋಕ್ಕಾದತೆ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಅದೆಲ್ಲ ಆಗೋಕ್ಕಿಲ್ಲ, ಅದು ಏಟು ಅಂತ ಹೇಳಬೇಕು ಅಂತ ಹೇಳಿದಾಗ ವಿದ್ಯಾ ಆ ಕಡೆ ಈ ಕಡೆ ಕೈ ಮಾಡಿಬಿಟ್ಟು ಆಕಾಶ ಭೂಮಿನ ಅಳತೆ ಮಾಡೋಕ್ಕಾದತೆ ಅಂತ ಹೇಳಿ ಕೇಳ್ತಾಳೆ. ಆಗ ಭದ್ರ ಅವಳ ಹತ್ರ ಹೋಗ್ಬಿಟ್ಟು ಅವಳ ಮುಖದಲ್ಲಿರೋ ಪ್ರೀತಿ ಮತ್ತು ಸಂತೋಷನ ಹತ್ತಿರದಿಂದ ನೋಡಿಬಿಟ್ಟು ಆಮೇಲೆ ಅವ್ಳು ಕಣ್ಣು ಬಿಡೋಷ್ಟೊತ್ತಿಗೆ ದೂರ ಹೋಗಿ ಇಲ್ಲ ಅಂತ ಹೇಳ್ತಾನೆ. ಆಗ ಆಟ ಇಷ್ಟ ನನಗೆ ಅಂತ ಹೇಳ್ತಾರೆ. ಆಗ ಭದ್ರ ತುಂಬ ಖುಷಿ ಪಡ್ತಾನೆ. ಅದಾದಮೇಲೆ ಇನ್ನೂ ಸ್ವಲ್ಪ ಬೇಗ ಬೇಗ ಮಲ್ಕೊಳ್ಳಿ ಅಂತ ಹೇಳಿ ಮಲಗಿಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಜ್ಜಿ ಬರ್ತಾರೆ. ವಿದ್ಯಾ ಇವತ್ತು ಬಂದು ಹೊರಗಡೆ ಬಂದು ಮಲ್ಕೊಳ್ಳುವ ಅಂತ ಹೇಳ್ತಾರೆ. ಸರಿ ಆಯ್ತು ಅಜ್ಜಿ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗ್ತಾರೆ. ಅದಾದಮೇಲೆ ಭದ್ರ ಅಲ್ಲ, ನನಗೇನಾದರೂ ಅಜ್ಜಿದಿರ್ ಕಾಟ ಐತೆ, ದೋಷ ಐತೆ, ಅಲ್ಲಿ ನೋಡಿದರೆ ನಮ್ಮ ಅಮ್ಮಮ್ಮ ಹಿಂಗೆ ಕಾಟ ಕೊಡ್ತಿದ್ಲು, ಇಲ್ಲಿ ನೋಡಿದ್ರೆ ಈ ಅಜ್ಜಿ ಬಂದು ಕರ್ಕೊಂಡು ಹೋದ್ಲು ಅಂತ ಹೇಳಿಬಿಟ್ಟು ಬೈಕೊತಾನೆ. ಅದಾದಮೇಲೆ ಕ್ವಾಟ್ಲೆಗೆ ಫೋನ್ ಮಾಡ್ತಾನೆ. ಕ್ವಾಟ್ಲೆಯಲ್ಲಿ ಲೋಕಿ ಜೊತೆ ಇರ್ತಾನೆ. ಅಲ್ಲಿ ಕ್ವಾಟ್ಲೆ ಕಾಟನ ಲೋಕಿಗೆ ತಡೆಯೋಕ್ಕಾಗದೆ ಒದ್ದಾಡ್ತಾ ಇರ್ತಾನೆ. ಈ ಒಂದು ನಿಮಿಷ ನಾನು ಅರ್ಜೆಂಟ್ ಐತೆ ಕಣಯ್ಯ ಅಂತ ಹೇಳ್ಬಿಟ್ಟು ಬಾತ್ರೂಮ್ಗೆ ಹೋಗ್ತಾನೆ. ಅಷ್ಟೊತ್ತಿಗೆ ಭದ್ರನ ಫೋನ್ ಬಂದಿರುತ್ತೆ. ಹೇಳಂತಮ್ಮ, ಒಂದು ನಿಮಿಷನೂ ಲೋಕಿನ ಬಿಡದೆ, ಲೋಕಿನ ಅವನು ಯಾರು ಅಂತ ಹೇಳೋ ಗಂಟೆ ಬಿಡಲಾರ್ದೆ ಅವನಿಗೆ ಕಾಟ ಕೊಡ್ತಾ ಇಲ್ಲೇ ಕುಂತೀವ್ನಿ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಬಿಡ್ಲಾ, ನಿನ್ನ ಜೊತೆ ಲೋಕಿನಾರು ಅವನೇ, ನನ್ನ ಕೂಟ ಯಾರೂ ಇಲ್ಲ ಅಂತಾರೆ. ಯಾಕಂತ ಅಂತ ಮಾತಿಯಮ್ಮ ಇಲ್ವೇ ಅಂತ ಕೇಳ್ತಾರೆ. ನಮ್ಗೆ ಅಲ್ಲಿ ಆಷಾಢ ಇನ್ನು ಮುಗ್ದಿಲ್ಲಲ್ಲಯ್ಯ, ಅದಕ್ಕೆ ಅಲ್ಲಿ ಅಮ್ಮಮ್ಮ ಕರ್ಕೊಂಡೋಗಿ ಅವ್ರು ತಾವ ಮಲ್ಸ್ಕೊತಾಯಿದ್ರು, ಇಲ್ಲಿ ಇವ್ರ ಅಜ್ಜಿ ಹೋಗಿ ನನ್ನ ಹೆಂಡ್ತಿನ ಕರ್ಕೊಂಡೋಗಿ ಸರು ತಾವು ಮಲ್ಸವಳೆ ಅಂತ ಹೇಳ್ತಾರೆ. ಹೋಗಲಿ ಬಿಡು ಅಂತಮ್ಮ, ನಿನ್ನ ಬಾಧೆ ನಂಗೆ ಅರ್ಥ ಆಯ್ತೈತೆ, ಇವತ್ತೊಂದಿನ ತಡ್ಕೊ, ನಾಳೆ ಇವತ್ತಿಗೆ ಆಷಾಢ ಮುಗಿತೈತೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ. ಇಲ್ಲಿ ಚಂಪಾ ತುಂಬ ಅಳ್ತಾನೆ ಕುಂತಿರ್ತಾಳೆ. ಇದೇನು ಮಾಡಿಬಿಟ್ಟೆ ನೀನು ಅಂತ ಹೇಳಿಬಿಟ್ಟು ಸುಭಾಷ್ಗೆ ಬೈತಾಳೆ. ಆವಾಗ ಸುಭಾಷ್, ಅಯ್ಯೋ ಇವಳು ಹೇಳೋಷ್ಟ್ರಲ್ಲಿ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ, ಮರ್ತೋಗ್ಬಿಡ್ತಲ್ಲ, ನಿದ್ದೆ ಒಂಥರಲ್ಲಿ ಮಲಗಿಬಿಟ್ಟೆ ಅಂತ ಹೇಳಿಬಿಟ್ಟು ಬೈಕೊಂತಾನೆ. ಇದೇನು ಮಾಡಿಬಿಟ್ಟೆ ನೀನು, ಇಂಥ ಹಿಂಗೆಲ್ಲ ಹೆಂಗೆ ಮಾಡಿದೆ ನೀನು, ನನ್ನ ಬುದ್ಧಿಗೆ ಏನು ಕೌದಿತ್ತು ಅಂತ ಹೇಳಿ ಜೋರಾಗಿ ಅಳೋಕ್ಕೆ ಶುರು ಮಾಡ್ತಾಳೆ. ಅದೇನು ಆದತ್ತು, ಯಾಕೆ ಅಳ್ತೀಯ, ನಾನೇ ನಿನ್ನ ಕೈ ಬಿಟ್ಟಾನೆ, ಮದುವೆ ಆದಮೇಲೆ ಆಗಬೇಕಾಗಿರೋದು ಈಗ ಆಗೈತೆ ಅಷ್ಟೇ ಅಂತ ಹೇಳ್ತಾರೆ. ಇದೆಲ್ಲ ಶಾಸ್ತ್ರ ಪ್ರಕಾರನೇ ಆಗಬೇಕು ಅಂತ ಹೇಳ್ತಾಳೆ ಚಂಪಾ. ಆಮೇಲೆ ಇನ್ನೊಂದು ಮದುವೆ ಆದಮೇಲೆ ಶಾಸ್ತ್ರ ಪ್ರಕಾರನೇ ಮಾಡಿದ್ರೆ ಆಯಿತು, ಅದ್ಯಾಕೆ ಹಿಂಗೆ ಆಡಿಯಾ ಅಂತ ಹೇಳಿಬಿಟ್ಟು ಬೈತಾನೆ. ಅದಾದಮೇಲೆ ಇವಳು ನನ್ನ ಕೆಲಸ ಆದಮೇಲೆ ನಾನು ಇಲ್ಲಿರ್ತೀನಿ, ಹೋಗ್ತಾ ಇರೋದೆ ಅಂತ ಹೇಳಿಬಿಟ್ಟು ನೀನು ಹೋಗಿ, ನಾನು ಇನ್ನೂ ಇಲ್ಲೇ ಇದ್ದರೆ ಯಾರಾದರೂ ನೋಡಿದರೆ ತೊಂದರೆ ಆಗ್ತದೆ, ನಾನು ಹೋಗ್ತೀನಿ, ನೀನು ನೀರು ಒಯ್ಕೊಂಡು ಬಾ ಅಂತ ಹೇಳಿಬಿಟ್ಟು ಅವನು ಓಡೋಗ್ಬಿಡ್ತಾನೆ. ಇಲ್ಲಿ ನಿಂತ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಸುಭಾಷ ಓಡೋಗ್ಬಿಡ್ತಾನೆ. ಇಲ್ಲಿ ಭದ್ರೇಗೌಡರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ. ಸರು 1 2 ಅಂತ ಹೇಳಿ ಅವರು ಡಿಪ್ಸ್ ಹಾಕೋದನ್ನು ಕೌಂಟ್ ಮಾಡ್ತಾ ಇರ್ತಾಳೆ. ಅಕ್ಕಪಕ್ಕ ಜನ ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಲ್ಲಿ ವಿದ್ಯಾ ಹೊರಗಡೆ ಬಂದುಬಿಟ್ಟು ಅಯ್ಯೋ 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 ಇದು ಏನಿದು ಆಗ್ತಾ ಇರೋದು, ಎಲ್ಲ ನನ್ನ ಗಂಡಂಗೆ ಹಿಂಗೆ ದೃಷ್ಟಿ ಆಗ್ತಾ ಇದ್ದೀರಲ್ಲ, ಹೊರ್ಡ್ರಿ ನೀವು, ನಿಮ್ಗೇನು ಮಾಡೋಕ್ಕೆ ಕೆಲಸ ಇಲ್ವೇ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ಬೈದು ಕಳಿಸ್ತಾಳೆ. ಒಂದು ಸಣ್ಣ ಹುಡುಗ ಅಲ್ಲೇ ನಿಂತಿರ್ತಾನೆ. ನಿನಗೆ ಮತ್ತೆ ಬೇರೆ ಹೇಳಬೇಕೆ, ಹೋಗು ಒಟ್ಟಿಗೆ ಹೋಗು ಅಂತ ಹೇಳಿ ಬೈದು ಕಳಿಸ್ತಾಳೆ. ಅದಾದಮೇಲೆ ಏನು ಗೌಡ್ರೆ ಇದು, ನಿಲ್ಲಿಸಿ ಫಸ್ಟು ನೀವು ಅಂತ ಹೇಳಿ ಬೈದು ಕೂರಿಸ್ತಾಳೆ. ನಿನಗೆ ಹೊಡಿಬೇಕು ಸರು, ಫಸ್ಟು ಲೆಕ್ಕ ಹಾಕ್ತಾ ನಿಂತಿದೆಯಲ್ಲ ಅಂತ ಹೇಳ್ಬಿಟ್ಟು ಸರನ್ನ ಬೈದು ಕಳಿಸ್ತಾಳೆ. ಆಗ ಇಲ್ಲಿ ಗೌಡ್ರಿಗೆ, ಏನು ಗೌಡ್ರೆ ನಿಮ್ಗೆ ಎಕ್ಸಸೈಸ್ ಮಾಡೋಕ್ಕೆ ಬೇರೆ ಎಲ್ಲ ಒಳಗೆಲ್ಲ ಜಾಗ ಇರಲಿಲ್ವೇ, ಈಗ ಎಲ್ಲರ ಮುಂದೆ ನೋಡ್ತಾರೆ, ನನ್ನ ಗಂಡಂಗೆ ಯಾರಾದರೂ ದೃಷ್ಟಿ ಹಾಕಿದರೆ ಏನು ಮಾಡೋದು, ನೋಡಿ ಏಟೊಂದು ದೃಷ್ಟಿ ಆಗೈತೆ ಅಂತ ಹೇಳ್ಬಿಟ್ಟು ಸೀರೆ ಸೆರಗಲ್ಲೇ ದೃಷ್ಟಿ ತೆಗೆದು ತೂತು ಅಂತ ಹೇಳೋಕ್ಕೆ ಹೇಳ್ತಾಳೆ. ಆಮೇಲೆ ಸೀರೆ ಸೆರಗಲ್ಲೇ ಗೌಡ್ರ ಬೆವ್ರನ್ನೆಲ್ಲ ಒರೆಸ್ತಾಳೆ. ಗೌಡ್ರು ಫುಲ್ ಖುಷಿ, ಏನು ನಮ್ಮಮ್ಮ ಇವತ್ತು ನಂಗೆ ಈಟೊಂದು ಪಿರುತಿ ತೋರಿಸ್ತಾವಳಲ್ಲ ಅಂತ ಹೇಳಿ ತುಂಬ ಖುಷಿಯಾಗಿರ್ತಾರೆ. ಅದಾದ ಎಲ್ಲ ಸ್ವಲ್ಪ ಹೊತ್ತಿಗೆ ಆದಮೇಲೆ ಇಲ್ಲಿ ಕ್ವಾಟ್ಲೆ ಇವಳನ್ನ ಬಿಡೋದೇ ಇಲ್ಲ.
ಲೋಕಿ ಹಿಂದೆನೇ ಬಿದ್ದಿರ್ತಾನೆ. ಲೋಕಿ ಎಲ್ಲೋ ಬೈಕ್ ತೊಗೊಂಡು ಹೋಗ್ತಿದ್ದ, ಕೂತ್ಕೊಂಡು ಅಣ್ಣ ಸ್ವಲ್ಪ ಪರ್ಸ್ನಲ್ ಕೆಲಸ ಐತೆ ಬಿಡೋಣ ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಂಡು ಹೋಗಿ ವಿನಂತಿಗೆ ಫೋನ್ ಮಾಡ್ತಾನೆ. ವಿನಂತಿ ಬಂದುಬಿಟ್ಟು ಅಮ್ಮ ಇವನು ನಕ್ಷತ್ರಿಕ ನಾನು ಬಿಡೋದೇ ಇಲ್ಲ ಅಂತ ಹೇಳಿ ಕಾಣ್ತದೆ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಏನಂತ ಕೇಳು ಅಂತ ಹೇಳಿ ಫೋನ್ ರಿಸೀವ್ ಮಾಡಿದಾಗ ನಿನಗೇನು ಪದೇ ಪದೇ ನಂಗೆ ಫೋನ್ ಮಾಡ್ತೀಯ, ನನ್ನ ಜೀವ ಯಾಕೆ ಹಿಂಡ್ತೀಯ ಅಂತ ಹೇಳ್ತಾರೆ. ನೀ ನನ್ನ ಮುದ್ದು ತಂಗಿಯವ, ಭಾಗ್ಯಲಕ್ಷ್ಮಿ ಇದ್ದಂಗೆ, ನಿಂಗೆ ಯಾಕೆ ನಾನು ಕಾಟ ಕೊಡೋಣ ಅಂತ ಹೇಳ್ತಾರೆ. ಸೊ ಮನ್ಸು ಅಂದಮೇಲೆ ಸ್ವಲ್ಪ ಆದರೂ ನಿಯತ್ತಾಗಿ ಇರಬೇಕು, ಅದು ಯಾಕೆ ಹಿಂಗೆ ಆಡಿಯಾ ಅಂತ ಹೇಳಿ ಬೈತಾಳೆ. ನಿಯತ್ತಿರೋದಕ್ಕೆ ತಾನೇ ಫೋನ್ ಮಾಡಿದವ್ರು ಯಾರು ಅಂತ ಇನ್ನೂ ಹೇಳದೇ ಇರೋದು ಅಂತ ಹೇಳ್ತಾರೆ. ಸರಿ ಈಗೇನು ಫೋನ್ ಮಾಡಿದ್ದು ಹೇಳು ಅಂತಾರೆ. ಅದು ಹೊಸಿ ಲೋನ್ ಗೀನೆಲ್ಲ ತೀರ್ಸೋದೈತೆ, ಫೋನ್ ಮೇಲೆ ಫೋನ್ ಬರ್ತೈತೆ ಅಂತ ಹೇಳ್ತಾರೆ. ಅದಕ್ಕೆ ನಾನೇನು ಮಾಡಲಿ ಅಂತಾರೆ. ಈ ಕ್ವಾಟ್ಲೆ ಬೇರೆ ನನ್ನ ಹಿಂದೆನೇ ಕೂತ್ಕೊಂಡವನೇ, ನನ್ನನ್ನು ಬಿಡ್ತಾನೆ ಇಲ್ಲ, ನಂಗೆ ಹೊಸಿ ಕಾಸು ಬೇಕಿತ್ತು 5,000 ಅಂತ ಹೇಳ್ತಾರೆ. 1 ರೂಪಾಯಿನೂ ಕೊಡೋಕ್ಕಿಲ್ಲ ಅಂತ ಹೇಳಿಬಿಟ್ಟು ಬೈತಾರೆ. ಸರಿ ಬಿಡು ನೀನು ಕೊಡಬೇಡ, ಹೋಗ್ಬಿಟ್ಟು ಕ್ವಾಟ್ಲೆಗೆ ಹೇಳಿದ್ರೆ ನನ್ನ ಬೈಕ್ ಲೋನೆಲ್ಲ ಅವನೇ ತೀರಿಸ್ಬಿಡ್ತಾನೆ ಅಂತ ಹೇಳ್ತಾರೆ. ಕ್ವಾಟ್ಲೆ ಯಾಕೆ ನಿನ್ನ ಜೊತೆಗಿದ್ದಾನೆ ಅಂತ ಕೇಳ್ತಾರೆ. ಕ್ವಾಟ್ಲೆ ಯಾರು ಅಂತ ಹೇಳೋಗಂಟ ನೀನು ಬಿಟ್ಟು ಕದಲಲ್ಲ ಅಂತ ಹೇಳಿ ನನ್ನ ಹಿಂದೆನೇ ಕುಂತ್ಬಿಟ್ಟವನೇ, ನಂಗೆ ಎಲ್ಲಿಗೂ ಹೋಗೋಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ಏನಾರ ಮಾಡ್ತೀನಿ ಅಂತ ಹೇಳಿಬಿಟ್ಟು ವಿನಂತಿ ಫೋನ್ ಇಡ್ತಾಳೆ. ಇದು ಏನವ್ವ ಮಾಡೋದು, ಹಿಂಗೆ ಹಿಂಸೆ ಕೊಡ್ತಾವನೆ ನಾನು ಅಂತ ಹೇಳಿದಾಗ, ಏನೋ ಜೇನುಗೂಡಿಗೆ ಕಲ್ಲು ಹೊಡೆದು ಆಗೋಗಿದೆ, ಏನೂ ಮಾಡೋದಕ್ಕಾಗೋದಿಲ್ಲ, ಏನೋ ಬಿಸಿ ಜೇನನ್ನು ನೋವು ತಾಗಲಾರ್ದಂಗೆ ಹೆಂಗೋ ಬಚಾವಾಗಿ ಬಾ, ಹುಷಾರಾಗಿ ಕೊಡಬೇಕು ಅಂತ ಹೇಳ್ತಾರೆ. ಆದರೆ ಇದನ್ನೆಲ್ಲ ಈಶ್ವರಿ ಅಲ್ಲೇ ಮರೆಯಲ್ಲಿ ನಿಂತು ಕೇಳಿಸ್ಕೊತಾಳೆ. ಅವ್ವ ಮಗಳು ಯಾವುದೋ ದೊರೆಯಾದ ಸುಳಿಯಲ್ಲೇ ಸಿಕ್ಕಾಕೊಂಡಿದ್ದಾರೆ, ಫೋನ್ ಬತ್ತಿದ್ದಂಗೆ ಪತ್ರಗೊಟ್ಟು ಹೋಗ್ತಾವ್ರೆ, ದುಡ್ಡು ಬೇರೆ ತಗೊಂಡು ಹೋಗ್ತಿದ್ದಾರೆ, ಏನು ಅಂತ ತಿಳ್ಕೊಬೇಕು, ಇವ್ರನ್ನ ಸರಿಯಾಗಿ ಆಟ ಆಡಿಸ್ಬೇಕು ಅಂತ ಹೇಳಿಬಿಟ್ಟು ಈಶ್ವರಿ ಅನ್ಕೋತಾಳೆ. ಇಲ್ಲಿ ಭದ್ರೇಗೌಡರು ಕುಂತಿರ್ತಾರೆ. ಗೌಡ್ರೆ ಯಾಕೆ ಇಲ್ಲೇ ಕುಂತಿದ್ದೀರಾ, ನಡೀರಿ ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳಿ ಸರಿ ಅಂತ ಹೇಳಿಬಿಟ್ಟು ಟವಲ್ ಕೊಡ್ತಾಳೆ. ಅದಾದಮೇಲೆ ಬಚ್ಚಲ ಮನೆ ಚಿಲ್ಗ ಸ್ವಲ್ಪ ಸರಿ ಇಲ್ಲ, ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಹೇಳಿಬಿಟ್ಟು ಹೋಗ್ತಿದ್ದಾಗ ಫೋನ್ ತೊಗೊಂಡು ಹೋಗ್ತಾನೆ. ಇದು ಯಾಕೆ ಫೋನ್ ತೊಗೊಂಡು ಹೋಗ್ತಾ ಇರೋದು ಅಂತ ಕೇಳ್ತಾರೆ. ಚಿಲ್ಕ ಬೇರೆ ಸರಿ ಇಲ್ಲ ಅಂತ ಹೇಳ್ತಿದ್ಯಲ್ಲ, ಹಾಡು ಹಾಕೊಂಡು ಮಾಡ್ತೀನಿ, ಆಗ ಯಾರಾದರೂ ಬರೋರಿದ್ರೆ ಹಾಡು ಯಾರೋ ಇದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ ಅಂತ ಹೇಳ್ತಾರೆ. ಅದು ಯಾಕೆ, ನೀವೇ ಹಾಡ್ಕೊಂಡು ಮಾಡ್ಬೋದಲ್ಲ, ಅದೇನೋ ಬಾತ್ರೂಮ್ ಸಿಂಗರ್ ಅಂತಾರಲ್ಲ ಹಾಗೆ ಅಂತಾರೆ. ನಂಗೆ ಹಾಡೋಕ್ಕೇನೂ ಸಮಸ್ಯೆ ಇಲ್ಲ, ಹಾಡಿದ್ದೇನು ಕೇಳೋರಿಗೆ ಸಮಸ್ಯೆ, ಅದಕ್ಕೆ ಯಾಕೆ ಬೇಕು ಬಿಸ್ಕು ಅಂತ ಹೇಳ್ತಾರೆ. ಅಯ್ಯೋ ಅದು ಬಿಸ್ಕಲ್ಲ ರಿಸ್ಕು ಅಂತ ಹೇಳಿಬಿಟ್ಟು ವಿದ್ಯೆ ಹೇಳ್ತಾಳೆ. ಅದೇ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಇಲ್ಲಿ ಈಶ್ವರಿ, ಚೈತ್ರ ಮತ್ತು ಸುಭಾಷ್ ಮಾತಾಡ್ತಾ ಇರ್ತಾರೆ. ಈ ವಿನಂತಿ ಮತ್ತು ಸಾವಿತ್ರಿ ಆಡೋದು ನೋಡಿದ್ರೆ ಯಾಕೋ ಇವಳೆಯ ಫೋನ್ ಮಾಡಿರೋದು ಅಂತ ಹೇಳಿ ಅನ್ನಿಸ್ತೈತೆ, ಇವಳು ಜಾಡಿ ಏನು ಅಂತ ಕಂಡು ಹಿಡಿಬೇಕು ಅಂತ ಹೇಳ್ತಾರೆ. ಮತ್ತು ವಿದ್ಯಾ ಅಂತ ಹೇಳಿ ಅಂದ್ಕೊಂಡ್ವಲ್ಲ ಅಂತ ಹೇಳ್ತಾರೆ. ಆ ವಿಷಯ ಪಕ್ಕಕ್ಕಿಡು. ಈಗ ಮೊದಲು ಪೊಲೀಸ್ಗೆ ಫೋನ್ ಹೋಗಿದ್ದು 10 ಗಂಟೆಯಲ್ಲಿ. 10 ಗಂಟೆಯಲ್ಲಿ ವಿದ್ಯಾ ಮಂಟಪದಲ್ಲೇ ಇದ್ಳು. ಮಂಟಪದಿಂದ ಹೊರಗೆ ಹೋಗಿರೋಳು ಅಂದರೆ ವಿನಂತಿ. ಯಾಕೆ ವಿನಂತಿನೇ ಫೋನ್ ಮಾಡಿರಬಾರ್ದು, ಇದು ಬರೀ ನನ್ನ ಅನುಮಾನ ಅಷ್ಟೇ, ಇನ್ನೂ ಕನ್ಫರ್ಮ್ ಆಗಿಲ್ಲ. ಈಗ ಅದೇನು ತಿಳ್ಕೊಬೇಕಂದ್ರೆ ನೀನು ಅವಳ ನೆರಳು ಕೂಡ ಗೊತ್ತಾಗದೇ ಇರೋ ಹಾಗೆ ಅವಳ ಹಿಂದೆ ಹೋಗಿ ಅವಳ ಜಾಡನ್ನು ಕಂಡು ಹಿಡ್ಕೊಂಡು ಬರಬೇಕು ಅಂತ ಹೇಳಿ ಸುಭಾಷ್ಗೆ ಹೇಳ್ತಾಳೆ. ಸರಿ ಅವಳದ್ದು ಏನು ಇದೆ ಎಲ್ಲ ರಹಸ್ಯನೂ ತಿಳ್ಕೊಂಬಂದು ಹೇಳ್ತೀನಿ ಅಂತ ಹೇಳಿಬಿಟ್ಟು ಸುಭಾಷ ಹೋಗ್ತಾನೆ. ಅದಾದಮೇಲೆ ಭದ್ರ ಇಲ್ಲಿ ಬಾತ್ರೂಮ್ಗೆ ಹೋಗಿ ನೋಡ್ತಾನೆ. ಅಲ್ಲಿರೋ ಇಂಡಿಯನ್ ಬಾತ್ರೂಮ್ನ ನೋಡಿಬಿಟ್ಟು ಅಯ್ಯೋ ಹೊಸ ಹಟ್ಟಿಗೆ ಹೋದಾಗಿಂದ ನನಗೆ ಇದರಲ್ಲಿ ಕುಂತು ಅಭ್ಯಾಸ ಇಲ್ವೇ, ಹೆಂಗಪ್ಪ ಮಾಡೋದು ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಹೊತ್ತಿಗೆ ಕ್ವಾಟ್ಲೆ ಕೂಡ ಫೋನ್ ಮಾಡ್ತಾನೆ. ಕ್ವಾಟ್ಲೆ ಫೋನ್ ಮಾಡ್ತಿದ್ದಂಗೆ ಯಾಟತ್ತಕ್ಕೆ ಫೋನ್ ಮಾಡ್ತಿದ್ದಾನೆ ನೋಡು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಏನಿಲ್ಲ ಅಂತಮ್ಮ, ಅಲ್ಲಿ ನಿನಗೆ ಆತಿಥ್ಯ ಜೋರಾಗೈತೆ ಅಂತ ಹೇಳ್ತಾರೆ. ನನ್ನ ಆತಿಥ್ಯ ನಿನಗೇನು ಗೊತ್ತು, ನನ್ನ ಕಷ್ಟ ಅಂತ ಹೇಳ್ತಾರೆ. ಅದೇನು ಕಷ್ಟ ಆದೈತೆ ನಿನಗೆ ಅಂತಮ್ಮ ಅಂತ ಕೇಳ್ತಾರೆ. ಅದೊಂಥರ ಕಷ್ಟ ಕಾಣಲ್ಲ, ಹೇಳ್ಕೊಳಕ್ಕೂ ಆಗಕ್ಕಿಲ್ಲ, ಹೇಳೋಕ್ಕಾಗದೇ ಇರುವಂಥ ದೊಡ್ಡ ಕಷ್ಟನೂ ಏನಲ್ಲ ಅಂತಾರೆ. ಅದು ಏನು ಹೇಳು ಅಂತಮ್ಮ ಅಂತಾರೆ. ಇಲ್ಲಿ ನಾನು ಕೆಳಗೆ ಕೂತ್ಕೊಂಡು ಮಾಡುವಂಥದ್ದು ಬಾತ್ರೂಮ್ ಕಟ್ಸೋರೆ ಕಣ್ಲಾ, ನನಗೆ ಹೊಸ ಹಟ್ಟಿಗೆ ಹೋದಾಗಿಂದ ಅದು ಅಭ್ಯಾಸ ತಪ್ಪೋಗೈತೆ ಅಂತ ಹೇಳ್ತಾರೆ. ಓ ಇಂಡಿಯನ್ ಅಂತ ಹೇಳು, ಅದೇನೈತೆ ಹಿತ್ಲ ಕಡೆ ಹೋಗಿ ಬಾ ಅಂತಾರೆ. ನೀನೊಬ್ಬ ಅಂತ ಹೇಳಿ ಬೈತಾರೆ. ಏನೋ ಅತ್ತಿಗೆಮ್ಮಂಗೋಸ್ಕರ ಇದನ್ನೆಲ್ಲ ಸಹಿಸ್ಕೋಬೇಕು ಅಂತಮ್ಮ, ಇನ್ನೊಂದು 4 ದಿನ ಆಟಯ್ಯ ಅಂತ ಹೇಳ್ತಾರೆ. ಸರಿ ಕಣ್ಲ ಆಯಿತು ಸಹಿಸ್ಕೋತೀನಿ ಅಂತ ಹೇಳಿಬಿಟ್ಟು ಮತ್ತೇನಂತಮ್ಮ ಅಂತ ಕೇಳ್ತಾರೆ. ಏನಿಲ್ಲ ನೀನು ಸುಮ್ಮನೆ ಫೋನ್ ಇಡು ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ ಭದ್ರೇಗೌಡರು. ಇಲ್ಲಿ ವಿನಂತಿ ದುಡ್ಡು ತಗೊಂಡು ಹೊರಡಕ್ಕೆ ಹೋಗ್ತಾಳೆ. ಆಗ ಸಾವಿತ್ರಿ ಹುಷಾರಮ್ಮ ಅಂತ ಹೇಳಿ ಕಳಿಸ್ತಾಳೆ. ಆಗ ಹೋಗ್ತಾ ಇದ್ದಾಗ ಅವನ ಹಿಂದೆಯೇ ಸುಭಾಷ್ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹತ್ತಿರ ಏನು ಹೋಗ್ತಾ ಅಲ್ಲಿ ಹೇಳಿರೋ ಜಾಗಕ್ಕೆ ಬರ್ತಾಳೆ ವಿನಂತಿ. ಅಲ್ಲಿ ಕ್ವಾಟ್ಲೆ ಮತ್ತು ಲೋಕಿ ಇಬ್ಬರು ಮಾತಾಡ್ತಾ ಕುಂತಿರ್ತಾರೆ. ಆವಾಗ
ಫೋನ್ ಮಾಡೋವಾಗ ಇನ್ನೀನು ಎಲ್ಲ ನೀನು ಒಸಿ ಮಾತಾಡ್ಕೊಂಬರ್ತೀನಿ ಅಂತ ಹೇಳೋಷ್ಟರಲ್ಲಿ ಓಡಿ ಬಂದುಬಿಟ್ಟಿದ್ಯಾ, ಭಾರಿ ಜೋರಿದೆಯಾ ಕಣಲ್ಲ ನೀನು ಅಂತಾರೆ. ಇಲ್ಲ ಕಣಣ್ಣು, ನಾನು ಮಾತಾಡ್ಕೊಂಬರೋಷ್ಟ್ರಲ್ಲಿ ನೀನೇ ಇರಲಿಲ್ಲ ಅಂತ ಹೇಳ್ತಾರೆ. ಸರಿ ಸರಿ ಇಲ್ಲೇನಕ್ಕೆ ಬಂದಿದ್ಯಾ ಅಂತ ಕೇಳ್ತಾರೆ. ನಂಗೆ ಹೊಸಿ ದುಡ್ಡು ಬರೋದಿತ್ತು, ನನ್ನ ಫ್ರೆಂಡ್ ತವ ಕೇಳಿದ್ದೆ ಅದಕ್ಕೆ ಅಂತ ಹೇಳ್ತಾರೆ. ಆಗ ವಿನಂತಿಗೆ ಫೋನ್ ಮಾಡಿಬಿಟ್ಟು ಜೋರಾಗಿ ಕೇಳೋ ಹಾಗೆ, ನಾನು ಇಲ್ಲಿ ಅಂಗಡಿ ತವ ದುಡ್ಡು ಇಸ್ಕೊಳಕ್ಕೆ ಬಂದೀವ್ನಿ ಅದಕ್ಕೆ ಅಂತ, ಇದ್ಯಾಕಲ್ಲ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ ಅಂತಾರೆ. ಅದು ರೋಡಲ್ಲ ಅಣ್ಣಯ್ಯ, ನೀನು ಕೇಳಿಸೋದಿಲ್ಲ ಅಂತ ಹೇಳಿ ಇಷ್ಟು ಜೋರಾಗಿ ಮಾತಾಡ್ತೀವ್ನಿ ಅಂತ ಹೇಳ್ತಾನೆ. ಆಗ ವಿನಂತಿ ಅದನ್ನೆಲ್ಲ ಕೇಳಿಸ್ಕೊಂಡು, ಅವನು ಎಲ್ಲೇ ಇದ್ದಾನಂತ ನನಗೆ ಸಿಗ್ನಲ್ ಕೊಡ್ತಿದ್ದಾನೆ, ಇವನು ಭಾರಿ ಜೋರಿದ್ದಾನೆ, ಎಲ್ಲರೂ ರಂಗೋಲಿ ತೊಳಗೆ ತಿರಿದ್ರೆ ಇವನು ಖಾರ ಹಿಟ್ಟು ಒಳಗಡೆನೆ ತಿರುಬಿಟ್ಟು ಒಂಚೂರು ಖಾರ ಮೆತ್ತಿಸ್ಕೊಳ್ದಂಗೆ ಬರ್ತಾನೆ ಅಂತ ಹೇಳಿಬಿಟ್ಟು ಬೈಕೋತಾಳೆ. ಅದಾದಮೇಲೆ ಅವಳು ಭಯ ಪಡ್ತಾ ಅಲ್ಲೇ ಇರೋ ಪೆಟ್ಟಿ ಅಂಗಡಿ ಹತ್ರ ಹೋಗ್ಬಿಟ್ಟು ಲೋಕಿಗೆ ಕಾಣೋ ಹಾಗೆ ಆ ಡಬ್ಬದ ಮೇಲೆ ದುಡ್ಡಿಟ್ಟು ಹೊರಡ್ತಾಳೆ. ಆಗ ಸರಿ ಕಣ್ಣಣ್ಣ, ನಾನು ಇಸ್ಕೊಂಬರ್ತೀನಿ ದುಡ್ಡನ್ನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ಹಾಗೆ ಒಂದು ಕಾಫಿ ತಗೊಂಬ ಅಂತ ಹೇಳಿ ಕ್ವಾಟ್ಲೆ ಹೇಳಿ ಕಳಿಸಿರ್ತಾನೆ. ಲೋಕಿ ಹೋಗಿ ಅಲ್ಲಿಟ್ಟಿರೋ ದುಡ್ಡನ್ನ ತಗೊಂಡು ಇತ್ಲಾಗಿ ಬರ್ತಾನೆ. ಇದನ್ನೆಲ್ಲ ಸುಭಾಷ ನೋಡಿ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೇಳ್ತಾನೆ, ಕನ್ಫರ್ಮ್ ಕಣಮ್ಮ, ಲೋಕಿಗೆ ಹೋಗ್ಬಿಟ್ಟು ದುಡ್ಡು ಕೊಟ್ಟಿರೋದು ಇವಳೇ ಫೋನ್ ಮಾಡಿರೋದು ಅಂತ ಹೇಳ್ತಾರೆ. ಇವಳೇ ಫೋನ್ ಮಾಡಿರೋದ ಅಂತ ಅದು ಹೆಂಗೆ ಹೇಳ್ತೀಯ ಅಂತ ಹೇಳ್ತಾರೆ. ಮತ್ತು ಸುಮ್ಮನೆ ಅವ್ನಿಗೆ ಹೋಗಿ ದುಡ್ಡು ಕೊಡೋದಕ್ಕೆ ಅವನೇನು ಮಾವನ ಮಗನೇ, ಅದು ಅಲ್ಲದೆ ಅವ್ಳು ಫೋನ್ ಬಂದರೆ ಸಾಕು ಅವ್ವ ಮಗಳು ಜೀವನೇ ಬಾಯಿಗೆ ಬಂದಂಗೆ ಆಡ್ತಾರೆ, ಕನ್ಫರ್ಮ ಇವಳೇ ಫೋನ್ ಮಾಡಿರೋದು ಅಂತ ಹೇಳಿಬಿಟ್ಟು ಹೇಳಿದಾಗ, ಇವ್ರನ್ನ ಸರಿಯಾಗಿ ಆಟ ಆಡಿಸ್ತೀನಿ, ಇನ್ಮೇಲೆ ನಾನು ಹೆಂಗೆ ಹೇಳ್ತೀನೋ ಹಂಗೆ ಕುಣಿದಾಡ್ಬೇಕು ಇವರಿಬ್ಬರು ಅಂತ ಹೇಳಿಬಿಟ್ಟು ಈಶ್ವರಿ ಹೇಳ್ತಾಳೆ. ಇಲ್ಲಿ ಭದ್ರಂಗೆ ಬಾತ್ರೂಮ್ಗೆ ಹೋಗಿ ಬಂದು ಕಾಲು ಹಿಡ್ಕೊಂಡಿರುತ್ತೆ. ಅಯ್ಯೋ ಕಾಲು ನಡೆಯೋಕ್ಕಾಯ್ತಿಲ್ಲ ಅಂತ ಹೇಳಿ ನಾರ್ತಾ ಇರ್ತಾನೆ. ಇದೇನಾಯ್ತು ಅಳಿ ಅಂದರೆ ಅಂತ ಕೇಳ್ತಾರೆ. ಗೊತ್ತಿಲ್ಲ ಕಣ್ ಮಾವಯ್ಯ, ಯಾಕೋ ಕಾಲು ಹಿಡ್ಕೊಂಡ್ಬಿಟ್ಟೈತೆ ಅಂತ ಹೇಳ್ತಾರೆ. ಅದೇನು ಆಗೋಕ್ಕಿಲ್ಲ, ಸ್ವಲ್ಪ ಜೋಮ್ ಹಿಡ್ದೈತಟ್ಟೆ, ಸರಿ ಹೋಯ್ತದೆ ಅಂತ ಹೇಳಿಬಿಟ್ಟು ರತ್ನಿ ಬಂದು ಕಾಲ ಮೇಲೆ ನೀರು ಹಾಕ್ತಾಳೆ. ನೀರು ಹಾಕಿದಾದ್ಮೇಲೆ ಈಗ ಸರಿ ಹೋಯ್ತದೆ ಬಿಡಿ ಅಂತ ಹೇಳಿದಾಗ ಎಲ್ಲರೂ ನಗ್ತಾ ಇರ್ತಾರೆ. ಇದ್ಯಾಕೆ ನಕ್ಕಿರೆ, ನೀವು ಫಸ್ಟ್ ಟೈಮ್ ಹೋದಾಗ ಹಿಂಗೆ ಆಡ್ತಿದ್ರಿ, ಈಗ ಅವ್ರಿಗೆ ಮೊದಲನೇ ಕಿತ್ತಾಗೈತೆ ಅದಕ್ಕೆ ಹಿಂಗಾಗಿದೆ ಅಷ್ಟೇ, ನಡೀರಿ ಎಲ್ಲರೂ ಅಂತ ಹೇಳಿಬಿಟ್ಟು ಕಳಿಸ್ತಾರೆ. ಇಲ್ಲಿ ವಿದ್ಯಾ ಬಂದುಬಿಟ್ಟು, ಅವ್ವ ನನಗೆ ಅಡುಗೆ ಮಾಡೋದಕ್ಕೆ ಹೇಳ್ಕೊಡವ್ವ, ಆ ಅಜ್ಜಿ ಹೇಳೋರಲ್ಲ ಮಾಂಸ ಸಾರು ಎಲ್ಲ ಕಲ್ತ್ಕೊಂಬರೋದಕ್ಕೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅಲ್ಲೇ ಇದ್ದ ವಿದ್ಯಾನ ಅಜ್ಜಿ, ನಾನು 8 ಸಲ ಬಡ್ಕೊಂಡ್ರು ಅಡುಗೆ ಕಲಿಯೋಕೆ ಬರ್ತಿರ್ಲಿಲ್ಲ, ಈಗ ಆ ಮುದುಕಿ ಹೇಳ್ತಿದ್ದಂಗೆ ಬಂದುಬಿಟ್ಟು ಅಡುಗೆ ಮಾಡೋಕ್ಕೆ ಕಲ್ತ್ಬಿಟ್ಟಿಯೇ ಅಂತ ಹೇಳ್ತಾರೆ. ಅಯ್ಯ ಅಜ್ಜಿ, ಅಡುಗೆ ಕಲಿಯೋಕೆ ಬಂದೀವಿ ತಾನೆ, ಏನು ನಿಂದು ಅಂತ ಕೇಳ್ತಾರೆ. ಅದು ಅವ್ರ ಮಾತು ಕೇಳ್ತಿದೆಯಲ್ಲ, ಈ ಅಜ್ಜಿ ಮಾತು ಕೇಳಿರ್ಲಿಲ್ವಲ್ಲ, ಅದಕ್ಕೆ ನಿಮ್ಮ ಅಜ್ಜಿ ಹಿಂಗೆ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಅಯ್ಯೋ ಅಜ್ಜಿ ಹಂಗೇನಿಲ್ಲ, ನೀನೇ ತಾನೇ ಹೇಳಿದ್ದು ಗಂಡನ ಮನೇಲಿ ಅವ್ರು ಹೇಳ್ದಾಗೆ ಕೇಳಬೇಕು, ಯಾವುದಕ್ಕೂ ಏನು ಹೇಳಬಾರ್ದು ಅಂತ, ಅದೇ ನಿನ್ನ ಮಾತೆ ಕೇಳಿವ್ನಿ ತಾನೇ ಅಂತ ಹೇಳ್ತಾರೆ. ಸರಿ ಆಯಿತು, ಈಗೇನು ಕಲಿಯಮೇ ಬೇಡೆ ಅಂತ ಹೇಳ್ತಾರೆ. ಕಲ್ತ್ಕೊ ಸರಿಯಾಗಿ ಕಲ್ತ್ಕೊ, ನೋಡಿದ್ರೆ ಸರಿಯಾಗಿ ಭಾಳ ಮಾಡಿ ಕಲಿಸಿಲ್ಲ ಅಂತ ನಿಮ್ಮ ಅಜ್ಜಿ ಬೈತಾಳೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಬರೀ ಕೋಳಿ ಸಾರು ಮಾಂಸ ಸಾರು ಎಲ್ಲ ಅಷ್ಟೇ ಅಲ್ಲ, ಕೋಳಿ ಫ್ರೈ ಮೀನು ಫ್ರೈ ಎಲ್ಲ ಮಾಡೋದಕ್ಕೂ ಹೇಳ್ಕೊಡ್ತೀನಿ, ಅದಕ್ಕೆ ಏನೇನು ಮಸಾಲೆ ಬೇಕು ಎಲ್ಲ ಕಲ್ತ್ಕೊ ಅಂತ ಹೇಳಿಬಿಟ್ಟು ಅವರಮ್ಮ ಹೇಳ್ಕೊಡ್ತಾರೆ. ಅದೆಲ್ಲ ಹೇಳ್ಕೊಡ್ತಾ ಅದಾದಮೇಲೆ ಇಲ್ಲಿಗೆ ಭದ್ರ ಬರ್ತಾನೆ. ಅಳಿಯಂದರೆ ಊಟಕ್ಕೆ ಇಕ್ಕಮ್ಮೆ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಮಾವಯ್ಯ ಅಂದಾಗ ದೊಡ್ಡ ಬಾಳೆ ಎಲೆ ತಂದುಬಿಟ್ಟು ಹೇಳ್ತಾರೆ. ಬಾಳೆ ಎಲೆ ತುಂಬ ಚಿಕ್ಕದಾಯ್ತಲ್ವೇ ಅಂತ ಹೇಳ್ತಾರೆ. ಇದೇನು ನಿಮ್ಮ ಅತ್ತೆಯವ್ವ ಮಾಡಿರೋ ಅಡುಗೆಗೆ ಇಟ್ಟು ಸಾಕಾಗಿಲ್ಲ ಅಂತ ಹೇಳಿಬಿಟ್ಟು ಚೆಲುವ ಹೇಳ್ತಾನೆ. ಸರಿ ಅಂದ್ಬಿಟ್ಟು ವಿದ್ಯಾ ಎಲ್ಲ ಅಡುಗೆನೂ ಬಡಿಸ್ತಾಳೆ. ಬಡಿಸಿದಾದ್ಮೇಲೆ ಭದ್ರ ಒಂದೊಂದೇ ಊಟ ಮಾಡಿಕೊಂಡು ಹೋಗ್ತಾನೆ. ಅಲ್ಲಿ ತಿಪ್ಪಣ್ಣ ಬಂದುಬಿಟ್ಟು ಹೊರಗಡೆಯಿಂದ ಜೋರಾಗಿ ಕೂಗ್ತಾನೆ. ಇದೇನಪ್ಪ ಇಷ್ಟೊತ್ತಲ್ಲಿ ಇವು ಬಂದುಬಿಟ್ಟವನೇ ಅಂತ ಹೇಳಿಬಿಟ್ಟು, ಯಾರೋ ಬಂದವರೇ ಮಾತಾಡ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಹೊರಗೆ ಹೋಗ್ತಾನೆ ಚೆಲುವ. ಅವನು ಜೋರಾಗಿ ಕೇಳ್ತಾನೆ, ಏನಿಲ್ಲ ದುಡ್ಡು ಇಸ್ಕೊಂಡು ಕೆಲಸ ಆದತ್ತೆ ಇಲ್ವೇ, ಗೌಡ್ರು ಬಂದವರಲ್ಲ ಅವ್ರನ್ನೇ ಕೇಳಮ್ಮ ಅಂತ ಬಂದೀವ್ನಿ ಅಂತಾರೆ. ಅದ್ಯಾಕೆ ಹಂಗಾಡಿ, ನಾನೇ ಹೋಗಿ ಕೇಳ್ಕೊಂಬರ್ತೀನಿ, ವಿವರ ಕೊಡು ಅಂತ ಹೇಳಿಬಿಟ್ಟು ಚೆಲುವ ಹೋಗಿ ಇಸ್ಕೊಂಬಂದು ಕೊಡ್ತಾನೆ. ಆಗ ಹೇಳ್ತಾನೆ, ನಮ್ಮ ಊರಲ್ಲಿ ಒಬ್ಬರಿಗೆ ಅವ್ರ ಮಗ ಹಾಸನದಲ್ಲಿ ಅವನೇ, ಸೊಸೆ ಬಸ್ರಿ ಇಲ್ಲಿದ್ದಾಳೆ, ಅವನಿಗೆ ಓಡಾಡೋಕ್ಕಾಗಿಲ್ಲ, ಅದಕ್ಕೆ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಮಾಡಿ ಅಂತ ಕೇಳೋದಕ್ಕೆ ಅಂತ ಹೇಳ್ತಾರೆ. ಆಟೆ ತಾನೇ, ನಿಮ್ಗೆ ಬೇಕಾದವ್ರಲ್ವ, ಮಾಡೋಣ ಬಿಡಿ ಅಂತ ಹೇಳಿಬಿಟ್ಟು ಭದ್ರ ಹೇಳಿ ಅವರ ಡೀಟೇಲ್ಸ್ ಇಸ್ಕೊಂಡು ಫೋನ್ ಮಾಡಿ ಹೇಳ್ತಾರೆ. ಆಗತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಸರಿ ಅವ್ರಿಗೆ ಹೇಳಿ ಬರ್ತೀನಿ ಅಂತ ಹೇಳ್ಬಿಟ್ಟು ಚೆಲುವ ಹೋಗ್ತಾನೆ. ಆಗುತ್ತೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ತಿಮ್ಮಣ್ಣಂಗೆ ಹೇಳಿದಾಗ, ಹೌದಾ ಸರಿ, ಇಂಥದ್ದೇ ಇನ್ನೊಂದು ಕೇಸ್ ಐತೆ ತಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಅವನು ಹೋಯ್ತಾನೆ. ಲಕ್ಷ್ಮಿ ಭದ್ರ ನಮ್ಮ ಅಳಿಯಂದ್ರ ರೂಪದಲ್ಲಿ ಬಂದೈತೆ, ಹಿಂಗೆ ಸೊಸಿ ಕಾಸು ಮಾಡಿಕೊಂಡು ಲಕ್ಷಾಧೀಶ್ವರ ಆಗಬೇಕು ಅಂತ ಹೇಳಿಬಿಟ್ಟು ಕುತಂತ್ರಿ ಬುದ್ಧಿ ಮಾಡ್ತಾ ಇರ್ತಾನೆ ಇಲ್ಲಿ ಚೆಲುವ. ಅದಾದಮೇಲೆ ಎಲ್ಲರೂ ಬರ್ತಾರೆ.
ಮಕ್ಕಳೆಲ್ಲ ಆಟ ಆಡೋದಕ್ಕೆ ಹೋಗ್ತಾರೆ. ಅಲ್ಲಿ ಸರು ಕುಂಟೆಬಿಲ್ಲೆ ಎಲ್ಲ ಆಡ್ತಾ ಇರ್ತಾರಲ್ಲ, ಅಕ್ಕ ಈಗ ನೀನು ಆಡ್ಬಾರಕ್ಕ ಅಂತ ಹೇಳಿಬಿಟ್ಟು ಕರೀತಾರೆ. ಆಗ ನಾನು ಬರಲ್ಲಕ್ಕ, ನಾನು ಆಡಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ. ಆ ಭಾವ ನೀವಿರೋದಕ್ಕೆ ಅಕ್ಕ ಬರಲ್ಲ ಆಟ ಆಡೋದಕ್ಕೆ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಹೌದೇನಮ್ಮೆ, ಹಾಗಾದರೆ ನಾ ಅತ್ತಾಗೋದ್ರೆ ನೀ ಆಟ ಆಡ್ತೀಯಾ ಅಂತ ಕೇಳ್ತಾರೆ. ಹಾಗೇನಿಲ್ಲ ಗೌಡ್ರೆ ಅಂತ ಹೇಳಿಬಿಟ್ಟು ಸೀರೆ ಕಟ್ಕೊಂಡು ಕುಂಟೆಬಿಲ್ಲೆ ಆಡೋದಕ್ಕೆ ಹೋಗ್ತಾಳೆ ವಿದ್ಯಾ ಆಟ ಆಡೋದನ್ನು ನೋಡಿ ತುಂಬ ಖುಷಿ ಪಡ್ತಾ ಇರ್ತಾನೆ ಭದ್ರ. ಇಲ್ಲಿಗೆ ಈ ದಿನದ 3 ದಿನದ ಸಂಚಿಕೆಗಳು ಮುಕ್ತಾಯ ಆಗಿದೆ. ಮುಂದೇನಾಗುತ್ತೆ ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ. ಸ್ವಲ್ಪ ವಿಳಂಬ ಆದರೆ ನಿಮ್ಮ ಸಪೋರ್ಟ್ ದಯವಿಟ್ಟು ಇರಲಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇವತ್ತಿನ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.